ಬಂಧುಗಳೇ, ಕಾಸರಗೋಡಿನ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘದ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಫೆಬ್ರವರಿ 2ರಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಸಮ್ಮುಖದಲ್ಲಿ ಗಣ್ಯರೆಡೆಗೆ ಬೊಂಬೆ ನಡಿಗೆ ಎಂಬ ಪರಿಕಲ್ಪನೆಯಲ್ಲಿ ಒಂದು ವಿಶಿಷ್ಟವಾದ ಯಕ್ಷಗಾನ ಬೊಂಬೆಯಾಟ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಪ್ರಯುಕ್ತ ಮಾಧ್ಯಮದ ಮಿತ್ರರಿಗೆ ನಮ್ಮ ಬೊಂಬೆಯಾಟ ಸಂಘದ ಕಿರು ಪರಿಚಯ ಮತ್ತು ಈ ಮಾಹಿತಿಯನ್ನು ತಮಗೆ ತಿಳಿಸಬೇಕು. ಕಾಸರಗೋಡು ನೆರೆಯ ಪಕ್ಕದ ಊರಿನವರಾದ ಉಳ್ಳಾಳ ತಾಲೂಕು ಪತ್ರಕರ್ತ ಸಂಘದ ಆಶ್ರಯದಲ್ಲಿ ನಾವಿದೀಗ ಒಂದು ಪತ್ರಿಕಾಗೋಷ್ಠಿ ನಡೆಸಲಿಕ್ಕಿದ್ದೇವೆ. ವೇದಿಕೆಯಲ್ಲಿ ಶ್ರೀ ಕೆ.ವಿ. ರಮೇಶ್, ನಿರ್ದೇಶಕರು, ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘ ಕಾಸರಗೋಡು, ರಾಧಾಕೃಷ್ಣ ಕೆ. ಉಳಿದಡ್ಕ, ಕವಿ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಇವರು, ನಾನು ಶಿವರಾಮ್ ಕಾಸರಗೋಡು, ಅಧ್ಯಕ್ಷರು, ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಾಸರಗೋಡು, ಕೆ. ಜಗದೀಶ ಕೂಡ್ಲು, ಪ್ರಧಾನ ಕಾರ್ಯದರ್ಶಿ, ಕಾಸರಗೋಡು ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಮಿತ್ರರಾದ ಅಚಲ್ರವರು ವೇದಿಕೆಯಲ್ಲಿ ಕೂಡ ಉಪಸ್ಥಿತರಿದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಗಣ್ಯರೆಡೆಗೆ ಬೊಂಬೆ ನಡಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಲು ತಾವು ಕೂಡ ಕಾರಣೀಕರ್ತರಾಗಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಈ ದೇಶದ ಏಕೈಕ ತೆಂಕುತಿಟ್ಟು ಯಕ್ಷಗಾನ ಬೊಂಬೆಯಾಟ ಸಂಘ ನಮ್ಮ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘ, ಇದರ ನಿರ್ದೇಶಕರಾದ ಶ್ರೀ ಕೆ.ವಿ. ರಮೇಶ್ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಅವರೀಗ ಈ ಬಗ್ಗೆ ಮಾಹಿತಿ ನೀಡಲಿಕ್ಕಿದ್ದಾರೆ. ನಮಸ್ಕಾರ. ಈಗಾಗಲೇ ಶಿವರಾಮ ಕಾಸರಗೋಡು ಅವರು ಹೇಳಿದ ಹಾಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ಸುಮಾರು 30 ತಂಡಗಳಿದ್ದವು, ಗೊಂಬೆಯಾಟ ತಂಡಗಳು. ಈಗ ಕೇವಲ 2 ತಂಡಗಳು, ಅಂದರೆ ಒಂದು ಕಾಸರಗೋಡಿನ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘ, ಮತ್ತೊಂದು ಉಪ್ಪಿನ ಕುದುರು ತಂಡ. ಒಂದು ತೆಂಕುತಿಟ್ಟಿನದ್ದು, ಅಂದರೆ ಇವರದು ತೆಂಕುತಿಟ್ಟು, ಕೆ.ವಿ. ರಮೇಶ್ ಅದರ ನಿರ್ದೇಶಕರು ಮತ್ತು ಪ್ರಧಾನ ಸೂತ್ರಧಾರಿ. ಇನ್ನೊಂದು ಬಡಗುತಿಟ್ಟಿನ ಗೊಂಬೆಯಾಟ ಉಪ್ಪಿನ ಕುದುರು ತಂಡ. ಬೇರೆ ಬೇರೆ ಯೋಜನೆಗಳ ಮೂಲಕ ಯೋಜನೆಗಳನ್ನು ಹಮ್ಮಿಕೊಂಡು ಈ ಒಂದು ಕಲಾ ಪ್ರಕಾರವನ್ನು ಉಳಿಸುವಂತಹ ಒಂದು ಕಾಯಕದಲ್ಲಿ ಈ ಸಂಘ ನಿರಂತರವಾಗಿ ನಡೀತಾ ಇದೆ. ಸುಮಾರು 40-45 ವರ್ಷಗಳ ಹಿಂದೆ ಸ್ಥಾಪನೆಯಾದಂತಹ ತಂಡ, ಯಕ್ಷಗಾನ ವಾಲ್ಮೀಕಿ ಎನ್ನುವ ಬಿರುದಾಂಕಿತ ಪಾರ್ಥಿಸುಬ್ಬನ ಪೀಳಿಗೆಯವರಿಂದ ಸ್ಥಾಪಿತವಾದಂತಹ ಸಂಘ. ವಿದ್ವಾನ್ ಕಲ್ಲಕಟ್ಟ ಲಕ್ಷ್ಮೀನಾರಾಯಣಯ್ಯ ಮತ್ತು ಕೆ. ವೆಂಕಟಕೃಷ್ಣಯ್ಯ, ಅಂದರೆ ಕೆ.ವಿ. ರಮೇಶ್ ಅವರ ತಂದೆಯವರು, ಅವರು ಸ್ಥಾಪನೆ ಮಾಡಿ ಈ ಒಂದು ಕಲಾ ಪ್ರಪಂಚವನ್ನು ಇದೀಗ ವಿಶ್ವವಿಖ್ಯಾತಗೊಳಿಸಿದಂತಹ ಕೀರ್ತಿ ಕೆ.ವಿ. ರಮೇಶ್ ಅವರದ್ದು. ಸೂತ್ರದ ಮೂಲಕ ತೆಂಕುತಿಟ್ಟು ಯಕ್ಷಗಾನವನ್ನು ಬೊಂಬೆಯಾಟದ ಮೂಲಕ ಪ್ರದರ್ಶಿಸುವಂತಹ ಒಂದು ಕಲೆ. ಈಗಾಗಲೇ ಸುಮಾರು 4000 ಪ್ರದರ್ಶನಗಳನ್ನು ನೀಡಿ ಬಹಳಷ್ಟು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಂತಹ ಒಂದು ಸಂಸ್ಥೆ. ಹಲವಾರು ವಿದ್ಯಾರ್ಥಿಗಳಿಗೆ, ಯುವಜನರಿಗೆ ತರಬೇತಿ ನೀಡುತ್ತಾ ಶಾಲೆಗಳಲ್ಲಿ ಮಕ್ಕಳನ್ನು ಮುದಗೊಳಿಸುವಂತಹ, ಮಕ್ಕಳನ್ನು ಆಕರ್ಷಿಸುವಂತಹ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತಾ 50 ವರ್ಷಗಳನ್ನು ಸಮೀಪಿಸುತ್ತಿರುವಂತಹ ಈ ತಂಡ, ಅಂದರೆ 1000 ಬೊಂಬೆಗಳ ಒಂದು ಮ್ಯೂಸಿಯಂ ಮಾಡುವ ಮೂಲಕ ಚಂದ್ರಗಿರಿ ನದಿ ತೀರದ ಗೊಂಬೆ ಮನೆ, ಯಕ್ಷಪುತ್ಥಳಿ ಬೊಂಬೆ ಮನೆ ಎನ್ನುವಂತಹ ಒಂದು ಸುಂದರವಾದಂತಹ ಭವನದಲ್ಲಿ ಅದರ ಕೇಂದ್ರ ಕಚೇರಿ ಇದೆ. ಅಲ್ಲಿ ಮ್ಯೂಸಿಯಂ ಮತ್ತು ಪ್ರದರ್ಶನಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಗೊಂಬೆ ತಯಾರಿ, ಹೀಗೆ ಬೇರೆ ಬೇರೆ ಘಟ್ಟಗಳಲ್ಲಿ ಕೆಲಸಗಳು ನಡೀತಾ ಇದೆ. ಇದೀಗ ಗಣ್ಯರೆಡೆಗೆ ಗೊಂಬೆ ನಡಿಗೆ ಎನ್ನುವಂಥ ಒಂದು ಹೊಸ ಪರಿಕಲ್ಪನೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಶ್ರೀ ರಮೇಶ್ ನೇತೃತ್ವದ ತಂಡ ವಹಿಸ್ತಾ ಇದೆ. ಅದರ ಮೊದಲ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯಲಿಕ್ಕಿದೆ ಫೆಬ್ರವರಿ 2ರಂದು. ಪೂಜ್ಯ ವೀರೇಂದ್ರ ಹೆಗಡೆಯವರು
ವಿದ್ಯುಕ್ತವಾಗಿ ಅದಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಅದನ್ನು ಪ್ರಚಾರಪಡಿಸುವ ಮೂಲಕ ಮತ್ತು ಈ ಕಲೆಯನ್ನು ಉಳಿಸುವ ಒಂದು ಮಹಾ ಸಂಕಲ್ಪವನ್ನು ಹೊತ್ತ ಕೆ ವಿ ರಮೇಶ್ ಅವರ ಸಾಧನೆ ಈಗಾಗಲೇ ಅವರು ಹೇಳಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಬೇರೆ ಬೇರೆ ವಿಶ್ವವಿಖ್ಯಾತ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಕೂಡ ಅವರು ಪಡೆದಿದ್ದಾರೆ. ಕೆ ವಿ ರಮೇಶ್ ಅವರು ಇದರ ಒಂದು ಸ್ಥೂಲ ಪರಿಚಯವನ್ನು ತಮಗೆ ನೀಡಲಿಕ್ಕಿದ್ದಾರೆ ಮತ್ತು ಅವರ ಈ ಹಿಂದಿನ ಯೋಜನೆಗಳ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಕೂಡ ಅವರು ತಿಳಿಸಲಿಕ್ಕಿದ್ದಾರೆ. ಎಲ್ಲ ಪತ್ರಕರ್ತರು ಪ್ರಚಾರ ಕೊಟ್ಟು ಅದನ್ನು ಸಹಕರಿಸಬೇಕಾಗಿ ವಿನೀತಪೂರ್ವಕ ವಿನಂತಿಸಿಕೊಳ್ತೇನೆ. ನಾನು ರಾಧಾಕೃಷ್ಣ ಉಳಿಯ ತಡ್ಕ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ. ನಮಸ್ಕಾರ. ಯಕ್ಷಗಾನ ಬೊಂಬಾಟ ಅತ್ಯಂತ ಒಂದು ಪುರಾತನವಾದಂತಹ ಒಂದು ಜಾನಪದ ಕಲೆ. ಈಗಾಗಲೇ ಶಿವರಾಮ ಕಾಸೋಡು, ರಾಧಾಕೃಷ್ಣರು ಹೇಳಿದ ಹಾಗೆ ಇದೊಂದು ನಶಿಸಿ ಹೋಗುತ್ತಿರುವಂತಹ ಒಂದು ಜಾನಪದ ಕಲೆಯಾಗಿದೆ. 150 ವರ್ಷಗಳ ಹಿಂದೆ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ 30ಕ್ಕಿಂತಲೂ ಹೆಚ್ಚು ಗೊಂಬೆಯಾಟ ತಂಡಗಳಿದ್ದು, ನಮ್ಮ ತಂಡ ಆರಂಭ ಆದ್ದು 1981ರಲ್ಲಿ. ಆಗ 8 ತಂಡಗಳಿದ್ದು, ತೆಂಕುತಿಟ್ಟಿನಲ್ಲಿ 3 ತಂಡ ಹಾಗೂ 5 ತಂಡ ಬಡಗುತಿಟ್ಟಲ್ಲಿತ್ತು. ಆದರೆ ಈಗೆಲ್ಲ ಸಂಪೂರ್ಣ ನಾಶ ಆಗಿ ಕೇವಲ 2 ತಂಡಗಳು ಉಳ್ಕೊಂಡಿದ್ದಾವೆ. ಒಂದು ತೆಂಕುತಿಟ್ಟಿನ ನಮ್ಮ ತಂಡ, ಅದು ಇರೋದು ಕೂಡ ಕರ್ನಾಟಕದಲ್ಲಿಲ್ಲ, ಕೇರಳದಲ್ಲಿರುವಂಥ ಗಡಿನಾಡಿನಲ್ಲಿರೋದು. ಮತ್ತೊಂದು ತಂಡ ಕುಂದಾಪುರದಲ್ಲಿರೋದು. ಆದ ಕಾರಣ ಇದನ್ನು ಉಳಿಸಬೇಕನ್ನುವಂತಹ ನಿಟ್ಟಿನಲ್ಲಿ ನಾವು ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ತಂಡಕ್ಕೆ 30 ವರ್ಷ ಆದಾಗ ನಾವು ಚಿಣ್ಣರ ಅಂಗಳಕ್ಕೆ ಪುತ್ಥಳಿ ಯಾತ್ರೆ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಅಭಿಯಾನವನ್ನು ಮಾಡಿ 30 ಶಾಲೆಗಳಲ್ಲಿ ಉಚಿತ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದೆವು. ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತದ್ದು ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರು. ಈ ಯಾತ್ರೆಯನ್ನು ಮಾಡಿ ಸಾಧಾರಣ ಒಂದು 50,000ಕ್ಕಿಂತಲೂ ಹೆಚ್ಚು ಮಕ್ಕಳು ಈ ಕಾರ್ಯಕ್ರಮವನ್ನು ನೋಡಿದರು. ಅದೇ ಸ್ಫೂರ್ತಿಯಿಂದ ನಾವು 2020ರಲ್ಲಿ ಶಾಲೆಯತ್ತ ಬೊಂಬೆ ಚಿತ್ತ ಅನ್ನುವಂತಹ ಮತ್ತೊಂದು ಯಾತ್ರೆಯನ್ನು ಕೂಡ ಮಾಡಿದ್ದೆವು. ಅದು ಸಾಧಾರಣ 10 ಕಾರ್ಯಕ್ರಮ ಆಗಿತ್ತು. ಆಮೇಲೆ ಕೊರೋನಾ ಬಂದ ಕಾರಣ ಅದನ್ನು ನಿಲ್ಲಿಸಬೇಕಾಗಿ ಬಂತು. ಈಗ ನಾವು ಗಣ್ಯರೆಡೆಗೆ ಬೊಂಬೆ ನಡಿಗೆ ಅನ್ನುವಂತಹ ಇನ್ನೊಂದು ವಿನೂತನವಾದಂತಹ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇದು ಯಾಕೆ ಮಾಡುವುದು ಅಂತ ಹೇಳಿದರೆ, ಈ ಕಲೆ ಅದ್ಭುತವಾದಂಥ ಕಲೆ, ಮಾತ್ರ ಇದಕ್ಕೆ ಪ್ರೋತ್ಸಾಹ ಕಡಿಮೆ ಆಗ್ತಾ ಉಂಟು. ಆದ ಕಾರಣ ಇದನ್ನು ಯಾರು ನೋಡಬೇಕು ಅವರು ನೋಡ್ತಾ ಇಲ್ಲ. ಮುಖ್ಯವಾಗಿ ನೋಡಬೇಕಾದ್ದು ಗಣ್ಯರು ಅಂತಂದರೆ ವಿಶೇಷ ಜನರು. ಇದನ್ನು ನೋಡಿದರೆ ಮಾತ್ರ ಈ ಕಲೆ ಉಳಿಬಹುದು. ಆದ ಕಾರಣ ಅವರಿಗೆ ಈ ಕಲೆಯ ಬಗ್ಗೆ ಒಂದು ಅರಿವು ಮೂಡಿಸೋಕ್ಕೋಸ್ಕರ ನಾವು ಗಣ್ಯರಿದ್ದಲ್ಲಿಗೆ ಹೋಗಿ ಈ ಗೊಂಬೆಯಾಟವನ್ನು ಪ್ರದರ್ಶನ ಮಾಡಿ ಇದರ ಒಂದು ಅವರಿಗೆ ಮನವರಿಕೆ ಮಾಡುವುದು ನಮ್ಮ ಉದ್ದೇಶ. ಹಾಗೂ ನಾವು ಇದನ್ನು ಉಳಿಸಲಿಕ್ಕೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಯಕ್ಷಪುತ್ಥಳಿ ಬೊಂಬೆ ಮನೆ ಅನ್ನುವಂತಹ ಒಂದು ಪ್ರಪಂಚದ ಪ್ರಥಮ ಯಕ್ಷಗಾನ ಬೊಂಬೆಯಾಟ ಮ್ಯೂಸಿಯಂ ಒಂದನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಈಗಾಗಲೇ ನಾವು ಅದರ ಕಟ್ಟಡನೆಲ್ಲ ನಿರ್ಮಿಸಿ ಆಗಿದೆ. ಇನ್ನು ಈ ಕಟ್ಟಡದಲ್ಲಿ 1,000 ಯಕ್ಷಗಾನ ಸೂತ್ರದ ಗೊಂಬೆಗಳನ್ನು ಇಡಬೇಕೆನ್ನುವುದು ನಮ್ಮ ಉದ್ದೇಶ. ಹೀಗೆ ಮಾಡಿದರೆ ಮಾತ್ರ ಈ ಕಲೆ ಮುಂದೆ ಉಳಿಯಬಹುದು. ಇಲ್ಲವಾದರೆ ಆ ಕಲೆ ನಮ್ಮೊಟ್ಟಿಗೆ ಹೋಗ್ತದೆ ಎನ್ನುವ ಒಂದು ಭೀತಿ ಕೂಡ ನಮ್ಮನ್ನು ಕಾಡ್ತಾ ಉಂಟು. ನಮ್ಮ ಉದ್ದೇಶ ಅಂತ ಹೇಳಿದರೆ, ಈ ಗೊಂಬೆಗಳನ್ನು ಟೀಕ್ ವುಡ್ ಅಂತ ಹೇಳಿದರೆ ಜಾತಿ ಮರದಲ್ಲಿ ಮಾಡಿದರೆ ಈ ಗೊಂಬೆಗಳು ಸಾಧಾರಣ 500 ವರ್ಷ ಬಾಳಿಕೆ ಬರ್ತವೆ. ಯಾರು ಗೊಂಬೆಯಾಟ ಮಾಡದಿದ್ದರೂ ಕೂಡ ಈ ಗೊಂಬೆಗಳಲ್ಲಿ ಇದ್ದರೆ ಅದನ್ನು ನೋಡಿ ಯಾರಿಗಾದರೂ ಮುಂದೆ ಸ್ಫೂರ್ತಿ ಬಂದು ಅವರು ಗೊಂಬೆಯಾಟವನ್ನು ಮಾಡಿದರೂ ಕೂಡ ಇದು ಮುಂದುವರೆದು ಹೋಗ್ಬೋದು ಅಂಥೇಳಿ ನಮ್ಮ ಭಾವನೆ. ಆದ ಕಾರಣ ನಾವು ಈ ಒಂದು ಮ್ಯೂಸಿಯಮಲ್ಲಿ 1000 ಗೊಂಬೆಗಳನ್ನು ಇಡಬೇಕು. ಆದರೆ ಇನ್ನೂ 5 ವರ್ಷ ಅಂತೇಳಿದರೆ 2030ಕ್ಕೆ ನಮ್ಮ ಗೊಂಬೆಯಾಟ ತಂಡ ಆರಂಭ ಆಗಿ 50 ವರ್ಷ ಆಗ್ತದೆ. ಈ 50 ವರ್ಷ ಆಗುವ ಸಂದರ್ಭದಲ್ಲಿ ಈ 1000 ಗೊಂಬೆಗಳನ್ನು ಮಾಡಿ ಈ ಮ್ಯೂಸಿಯಂ ಉದ್ಘಾಟನೆ ಮಾಡಬೇಕೆನ್ನುವುದು ನಮ್ಮ ಹಂಬಲ. ಆದ ಕಾರಣ ನಾವೀಗ ಈ ಗಣ್ಯರೆಡೆಗೆ ಬೊಂಬೆ ನಡಿಗೆ ಯಾತ್ರೆಯನ್ನು ಮಾಡಿ ಗಣ್ಯರ ಮುಂದೆ ಇದನ್ನು ಪ್ರದರ್ಶಿಸಿ ಅವರಿಗೆ ಇದರ ಬಗ್ಗೆ ಅರಿವು ಮೂಡಿಸ್ತೇವೆ. ಇದಕ್ಕೆಲ್ಲ ತಮ್ಮ ಪತ್ರಕರ್ತರ ಬೆಂಬಲ ನಮಗೆ ಬೇಕು ಅಂತ ಹೇಳಿಕೊಳ್ಳುತ್ತಾ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಮೊದಲಾಗಿ ಇವರ ಹೋಗಿ ಉದ್ಘಾಟನೆ ಮಾಡ್ತೇವೆ, ಆಮೇಲೆ ಮುಂದೆ ಹೋಗ್ತಾ ಇರ್ತೇವೆ. ನಾವು ಹೀಗೆ ತುಂಬ ಏನಂತ ಹೇಳಿದ್ದೇವೆ, ಅವರೆಲ್ಲ ನಮಗೆ ಬೆಂಬಲ ಕೊಡುವಂತ ಹೇಳಿದ್ದಾರೆ. ಅಲ್ಲಿ ಪ್ರದರ್ಶನ ಆಗಿದೆ, ಆಳ್ವಾಸ್ ನುಡಿ ಸೀರಿಯಲ್ ಎಲ್ಲ ಮಾಡಿದ್ದೇವೆ. ಎಲ್ಲ ಹೋಗ್ತೇವೆ ಸರ್. ಈಗ ಒಂದು ಉದ್ಘಾಟನೆ ಮಾಡಿ ಮತ್ತೆ ಮುಂದೆ ಹೋಗುವಂತ ಹೇಳಿ.
ನೋಡಿದರೆ ಎಲ್ಲರಿಗೂ ಖುಷಿ ಆಗ್ತದೆ ಈ ಗೊಂಬೆ ಆಟ. ಈಗ ನಾವು ನೋಡಿ ಇನ್ಫೋಸಿಸ್ ಫೌಂಡೇಶನ್ ಸುಧಾಮೂರ್ತಿ ಅವರು ನಮ್ಮ ಒಂದು ಗೊಂಬೆ ಆಟ ನೋಡಿದ್ರು ಅವರು ಬ್ಯಾಂಗ್ಳೂರಲ್ಲಿ. ಸುಧಾಮೂರ್ತಿ ಅವರು ಗೊಂಬೆ ಆಟ 1 ಗಂಟೆ ಇತ್ತು, ಕಡೆಗೆ ಅವರು ಖುಷಿಯಾಗಿ ಸೀದಾ ಒಳಗಡೆ ಬಂದರು. ಅರ್ಧ ಗಂಟೆ ನಮ್ಮ ಗೊಂಬೆ ಆಟಗೆ ಕಳೆದ್ರು ಅವರು. ಮತ್ತು ಅವರು ಮರು ದಿವಸ ನನಗೆ ಫೋನ್ ಮಾಡಿ ಹೇಳಿದರು, ರಮೇಶ್ ನಿಮಗೆ ಒಂದು ಬಸ್ ಕೊಡ್ತೇನೆ ಅಂತ ಹೇಳಿದರು ಅವರು. ಆಗ ನಾನು ಹೇಳಿದೆ, ಮೇಡಮ್ ನಮಗೆ ಬಸ್ ಬೇಡ, ಯಾಕೆಂದರೆ ನಾವಿರೋದು ಕೇರಳದಲ್ಲಿ, ಕಾರ್ಯಕ್ರಮ ಇರೋದು ಕರ್ನಾಟಕದಲ್ಲಿ. ನಾವು ಪ್ರತಿ ಸಲವೂ ಈ ಗಡಿಯಲ್ಲಿ ಆ ಕಡೆ ಈ ಕಡೆ ಹೋಗು ನಾವು ಟ್ಯಾಕ್ಸ್ ಕಟ್ಟಬೇಕು, ಆಗ ನನಗೆ ಅದನ್ನು ಸಾಕಲಿಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ಬಿಳಿಯಾನೆ ಎಂದು ಬಸ್ ಕೊಟ್ಟರೆ ಅಂತ ಹೇಳಿದೆ. ಅದಕ್ಕೆ ಅವರು ಮತ್ತೆ ನಮಗೆ ಆ ಒಂದು 30 ಶಾಲೆಯಲ್ಲಿ ಉಚಿತ ಕಾರ್ಯಕ್ರಮ ಮಾಡಲಿಕ್ಕೆ ಸ್ಪಾನ್ಸರ್ಶಿಪ್ ಮಾಡಿದರು. ಹಾಗೆ ಯಾರೇ ನೋಡಿದರೂ ಕೂಡ ಅವ್ರಿಗೆ ಖುಷಿ ಆಗ್ತದೆ. ಅಲ್ಲ, ನಾವು ಅಂತೇಳಿದರೆ ಮುಖ್ಯ ನೋಡಿ, ಈಗ ಇರೋದು ಕೇರಳದಲ್ಲಿ, ಹಾಗೆ ನಾವೊಂದು ತ್ರಿಶಂಕು ಸ್ವರ್ಗದಲ್ಲಿದ್ದೇವೆ. ನಾವು ಕೇರಳದಲ್ಲಿದ್ದಾಗ ಅಲ್ಲಿ ಅವರಿಗೆ ನಾವು ಕನ್ನಡಿಗರು, ಕೇರಳ ಸರ್ಕಾರಕ್ಕೆ. ಆಗ ಅಲ್ಲಿ ನಾವು ಕನ್ನಡಿಗರನ್ನು ನಮಗೆ ಸಪೋರ್ಟ್ ಇಲ್ಲ. ಅದೇ ನಾವು ಕೇರಳಕ್ಕೆ ಇಲ್ಲಿ ಕರ್ನಾಟಕಕ್ಕೆ ಬರುವಾಗ ನಾವು ಮಲಯಾಳಿಗಳವರಿಗೆ, ಆದರೆ ನಮಗೆ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ, ಆದರೂ ಕೂಡ ತೊಂದರೆ ಆಗೋದಿಲ್ಲ. ಹೌದು, ಅಲ್ಲ ಅವಕಾಶ ಉಂಟು, ಆದರೂ ಕೂಡ ಒಂದು ನಮಗೊಂದು ಮಲತಾಯಿ ಧೋರಣೆ ಉಂಟು. ನಾನು ಹೇಳಬಾರ್ದು ಎಲ್ಲಿ ಕೂಡ, ಎಷ್ಟಾದರೂ ಕೂಡ ನಾವು ಕನ್ನಡಿಗರಾಗ್ತೇವೆ ಅಲ್ಲಿ. ಈಗ ನಾವು ಕರ್ನಾಟಕಕ್ಕೆ ಬರುವಾಗ ನಾವು ಮಲಯಾಳಿಗಳಾಗ್ತೇವೆ ಅಂತ ನನಗೆ ಆಗಿದೆ. ನಾವು 2010ರಲ್ಲಿ ಜೆಕೋಸ್ಲೋವಾಕಿಯಾದಲ್ಲಿ ಒಂದು ಇಂಟರ್ನ್ಯಾಷನಲ್ ಪಪ್ಪೆಟ್ ಫೆಸ್ಟಿವಲ್ ಆಯಿತು. ಅದಕ್ಕೆ ನಮಗೆ ಹೋಗಿ ಬರೋ ಖರ್ಚು ನಾವೇ ಮಾಡಬೇಕಿತ್ತು, ಸರ್ಕಾರ ಯಾರಾದರೂ ಸ್ಪಾನ್ಸರ್ ಮಾಡಿ ಹೋಗಬೇಕಿತ್ತು. ಆಗ ನಮಗೆ ಯಡಿಯೂರಪ್ಪನವರಾಗ ಮುಖ್ಯಮಂತ್ರಿಗಳಾಗಿದ್ದರು. ಅವರು ಹೇಳಿದರು 3 ಟಿಕೆಟ್ ಕೊಡ್ತೇವೆ ಅಂತ ಹೇಳಿದರು. ಹಾಗೆ ನಾವು ವಿಧಾನಸೌಧಕ್ಕೆ ಹೋಗಿದ್ದೆ. ಆಗ ಅಲ್ಲಿ ಅಧಿಕಾರಿಗಳು ಹೇಳು ಅಂತೇಳಿ, ನೀವು ಯಾಕೆ ಇಲ್ಲಿ ಬರೋದು, ನೀವು ಕೇರಳದವರಲ್ಲ, ನೀವು ತಿರುವನಂತಪುರಕ್ಕೆ ಹೋಗಿ, ಇಲ್ಲಿ ಯಾಕೆ ಬರ್ತೀನಿ ಅಂತ ಕೇಳಿದರು. ಆಗ ನಮಗೆ ತುಂಬ ಕಷ್ಟ ಉಂಟು, ನಾವು ಈಗ ಹೇಳಲಿಕ್ಕೆ ಸುಲಭ, ನಾವು ಯಾವಾಗಲೂ ಅನುಭವಿಸ್ತಾ ಇದ್ದೇವೆ. ಕಾರ್ಯಕ್ರಮ ಎಲ್ಲ ಸಿಗ್ತದೆ ನಮಗೆ. ನೋಡಿ ಈಗ ಮಲಯಾಳಿಗಳು ಸಹ ನಾವು ಅಲ್ಲಿ ಅದು ನಮಗೆ ಒಳ್ಳೆ ಇದು ಕೊಡ್ತಾರೆ ಅವರು ಅಂತ. ಈಗ ನಾವು ಇದು ಕೊಡ್ತಾ ಇದ್ದೇವೆ, ಯಾವುದು ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಅಂತೇಳಿ. ಇದು ನೋಡಿ ಒಂದು ಕಷ್ಟದ ಕೆಲಸ ಗೊಂಬೆ ಆಟ. ಇದಕ್ಕೆ ನೋಡಿ ನಮಗೆ ಯಕ್ಷಗಾನ ಗೊತ್ತಬೇಕು, ನಾಟ್ಯ ಗೊತ್ತಬೇಕು, ಅಭಿನಯ ಗೊತ್ತಬೇಕು, ಅದರೊಳಗೆ ಗೊಂಬೆ ಕುಣಿಸಿ ಕೂಡ ಗೊತ್ತಬೇಕು. ಸುಮಾರು ವಿದ್ಯೆಯನ್ನು ನಾವು ಕಲಿಬೇಕು. ಈಗ ನೋಡಿ ಭರತನಾಟ್ಯ ಆದರೆ ಡ್ಯಾನ್ಸ್ ಕಲ್ತ್ರೆ ಆಯ್ತು ಅವರು, ಯಕ್ಷಗಾನ ಅಂದರೆ ನಾಟ್ಯ ಮತ್ತು ಅದರ ಮಾತುಗಾರಿಕೆ ಕಲ್ತ್ರೆ. ಇದು ಹಾಗೆಲ್ಲ ತುಂಬ ಕಷ್ಟದ ಕೆಲಸ. ಮತ್ತು ನೋಡಿ ಅಲ್ಲಿ ಗೊಂಬೆ ತಯಾರಿಸಬೇಕು. ಈಗ ಗೊಂಬೆ ಮಾಡಲಿಕ್ಕೆ ಯಾರು ಜನ ಇಲ್ಲ. ಈಗ ನಾನೇ ಮಾಡೋದು, ನಮ್ಮ ಗೊಂಬೆ ಆಟದ ಗೊಂಬೆಗಳನ್ನು ನಾನೇ, ಕೆತ್ತನೆ, ಪೇಂಟಿಂಗ್, ಡ್ರೆಸ್ಸಿಂಗ್ ಎಲ್ಲ ನಂಗೆ ಗೊತ್ತುಂಟು. ಮತ್ತು ನನಗೆ ಹೆಲ್ಪರ್ಸ್ ಇದ್ದಾರೆ, ನಾನು ಟ್ರೈನಿಂಗ್ ಕೊಟ್ಟಿದ್ದೇನೆ. ಆದ ಕಾರಣ ಈಗ ನಾನೇ ಮಾಡೋ ಕಾರಣ ಇದು ಉಳ್ಕೊಂಡಿದೆ. ಇಲ್ಲರೆ ನಾನು ಯಾವೆಲ್ಲ ನಾಶ ಆಗ್ತಿತ್ತು. ಯಾರನ್ನು ಅಲ್ಲ ಆಗಿದೆ. ನಾವು ನೋಡಿ ಸಂಗೀತ ನಾಟಕ ಕಡೆಯವರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾವು ಇಲ್ಲ, ಬೇರೆ ಏನು ನಮಗೆ ಸಪೋರ್ಟ್ ಇಲ್ಲ ಸರ್, ಯಾರು ಏನು ಕೊಡೋದಿಲ್ಲ. ಅಲ್ಲ ಕೊಡ್ತಾರೆ, ಒಂದೊಂದು ಕಾರ್ಯಕ್ರಮ ಕೊಡ್ತಾರೆ ಅವರು ಎಡೆಯಲ್ಲಿ ಅಷ್ಟೇ. ಆದರೆ ಕೊಡ್ತಾರೆ. ಆದರೆ ನಾವು ನೋಡಿ, ನಾವು ಮತ್ತೆ ಯಾರ ಹಿಂದೆ ಹೋಗೋದಿಲ್ಲ, ಅದೇ ಕಷ್ಟ ಆಗೋದು. ಇದಕ್ಕೆ ಕೂಡ ಒಂದು ಹಿಂದೆ ಹೋಗಬೇಕಲ್ಲ, ಪೊಲಿಟಿಕಲ್ ಸಪೋರ್ಟ್ ಬೇಕು, ಅದು ತುಂಬ ಕಷ್ಟ ಉಂಟು ನಮಗೆ. ಮತ್ತು 6ನೇ ಕ್ಲಾಸ್ನ ಟೆಕ್ಸ್ಟ್ ಬುಕ್ಕಲ್ಲಿ ನಮ್ಮದೊಂದು ಪಾಠ ಹಾಕಿದರು ಕೇರಳದವರು. ಎಲ್ಲ ಪ್ರೋತ್ಸಾಹಿಸ್ತಾರೆ, ಆದರೆ ಹೆಚ್ಚಿನ ಇದಿಲ್ಲ ಅಂತ ಹೇಳಿದೆ ಅಷ್ಟೇ. ನನಗೆ ನೋಡಿ ಮಲಯಾಳಿ ಪತ್ರಕರ್ತರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವರು. ಈಗ ದೇಶಾಭಿಮಾನಿ ಪತ್ರಿಕೆ ಇರ್ಬೋದು, ಮತ್ತು ಮಾತೃಭೂಮಿ ಫ್ರಂಟ್ ಪೇಜಿಯಲ್ಲಿ ನಮ್ಮ ದೊಡ್ಡ ದೊಡ್ಡ ಫೋಟೋ ಎಲ್ಲ ಹಾಕಿ ಇದು ಕೊಡ್ತಾರೆ ಅವರು. ಮಲಯಾಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಆದರೆ ಸಾಂಪತ್ತಿಕವಾಗಿ ಮಾತ್ರ, ಆರ್ಥಿಕವಾಗಿ ನಮಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಇಷ್ಟವರೆಗೆ. ಆ ಗಡಿನಾಡ ಸ್ವಲ್ಪ ನಮಗೆ ಒಂದು 70 ಗೊಂಬೆ ಸ್ಪಾನ್ಸರ್ ಮಾಡ್ಯಾರ ನಮ್ಮ ಮ್ಯೂಸಿಯಮಿಗೆ. 70 ಗೊಂಬೆಗಳನ್ನು ಕೊಟ್ಟಿದ್ದಾರೆ ಅವರು. ನಾನು ಯಾಕೆ ಹೇಳೋದು ಅಂತ ಹೇಳಿದರೆ, ಈಗ ನನ್ನ ನಂತರ ಎಲ್ಲ ಕಲಿತಾರೆ, ಎಲ್ಲ ಗೊಂಬೆ ಕುಣಿಸ್ತಾರೆ, ಎಷ್ಟು 1 ವರ್ಷ 2 ವರ್ಷ ಕೆಲಸ ಮಾಡ್ತಾರೆ. ಮತ್ತು ಇದರಲ್ಲಿ ಆರ್ಥಿಕವಾಗಿ ಅಲ್ಲಿ ಏನು ಇದಿಲ್ಲ. ಆದ ಕಾರಣ ಮತ್ತೆ ಅವರು ಮುಂದೆ ಹೋಗ್ತಾರೆ, ಅವರ ವಿದ್ಯಾಭ್ಯಾಸಕ್ಕಾಗಿ ಕೆಲಸಕ್ಕೆ ಹೋಗ್ತಾರೆ. ಆಗ ಇದು ಕಟ್ಟಾಗ್ತದೆ. ಈಗ ನಾನೇ ಮಾಡೋ ಕಾರಣ ಈಗ ಉಳ್ಕೊಂಡಿದೆ. ಆಗ ನಾನು ಇರುವಾಗಲೇ 1000 ಗೊಂಬೆ ಮಾಡಿಟ್ರೆ ನಾಳೆ 500 ವರ್ಷ ಇದು ಉಳಿತದೆ ಈ ಕಲೆ. ಆ ದೃಷ್ಟಿಯಲ್ಲಿ ನಾನೀಗ ಅದು ಮ್ಯೂಸಿಯಂ ಮಾಡಲಿಕ್ಕೆ ಹೊರಡುದು. ಇದಕ್ಕೆ ಈಗ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮಾಗಿ ಇದನ್ನು ಮಾಡೋದು. ಈಗ ಯಾವುದು ಮಾಡಿದ್ದೇವೆ, ನಮ್ಮದೆಲ್ಲ ಇದರಲ್ಲಿ ನೆಟ್ಟಲ್ಲೆಲ್ಲ ಇದೆ, ಯಾವುದು ಯೂಟ್ಯೂಬ್ ಎಲ್ಲ ಅಲ್ಲಿ ವಿಡಿಯೋ ಇದೆ ನಮ್ಮದು. ಏನಾದರೂ ಕೇಳಲಿಕ್ಕಿದ್ದಾರೆ? ಅಲ್ಲ, ಕೇರಳದಲ್ಲಿ ರಮೇಶರು ಹೇಳಿದ ಹಾಗೆ
ಕಲಾ ಪ್ರಕಾರಕ್ಕೆ ಸಪೋರ್ಟ್ ಇದೆ. ಆರ್ಥಿಕವಾಗಿ ಅವರಿಗೆ ಸ್ವಲ್ಪ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಕೇರಳದಲ್ಲಿ. ಅಂದರೆ ಕರ್ನಾಟಕದಲ್ಲಿ ಹಾಗಲ್ಲ. ಕರ್ನಾಟಕದಲ್ಲಿ ಅಂದರೆ ಫಂಡ್ ಇರ್ತದೆ ಬೇಕಾದಷ್ಟು, ಹಾಗೆ ಅವರು ಕೊಡ್ತಾರೆ. ಈಗ ಸರ್ ಹೇಳಿದ ಹಾಗೆ ಏನಾದರೂ ಸ್ಪಾನ್ಸರ್ ಮಾಡಿದರೆ ಅಲ್ಲಿ ಸ್ವಲ್ಪ ಹಣ ಸಿಗ್ತದೆ ಕರ್ನಾಟಕದಿಂದ. ಯಾವುದು ಇನ್ನು 5 ವರ್ಷ ಇದೆ 50ಕ್ಕೆ. ಈಗ 45, ಈಗ 45, 81ರಲ್ಲಿ ಎಲ್ಲ ಸ್ಟಾರ್ಟ್ ಆದ್ದು. ಹೌದು. ಮತ್ತು ಕಥಕ್ಕಳಿ ಮತ್ತು ಯಕ್ಷಗಾನದ ಬಗ್ಗೆ ತಾವೊಂದು ಪ್ರಸ್ತಾವಿಸಿದ್ದೀರಿ. ಕಥಕ್ಕಳಿ ಎನ್ನುವಂಥದ್ದು ಅದು ಯಕ್ಷಗಾನದ ಸ್ಫೂರ್ತಿಯಿಂದ ಉದ್ಭವಿಸಿದಂತಹ ಕಲೆ. ಈಗ ಕಥಕ್ಕಳಿಯಿಂದ ಯಕ್ಷಗಾನ ಬಂದದ್ದಲ್ಲ, ಯಕ್ಷಗಾನದ ಸ್ಫೂರ್ತಿಯಿಂದ ಅದು ಉದ್ಭವಿಸಿದಂತಹ ಕಲೆ. ಅದಕ್ಕೆ ಆ ಒಂದು ಹಿನ್ನೆಲೆ ಉಂಟು. ಈಗ ಪಾರ್ತಿಸುಬ್ಬ ಯಕ್ಷಗಾನದ ಪಿತಾಮಹ ಅಂತ ಹೇಳ್ತಾರೆ. ಯಕ್ಷಗಾನ ಮತ್ತು ಗೊಂಬೆಯಾಟ ಈ ಎರಡರೂ ಕೂಡ ಪಾರ್ತಿಸುಬ್ಬನಿಗೆ ಪರಿಣತಿ ಇತ್ತು. ಆದ ಕಾರಣ ಯಕ್ಷಗಾನದ ಈ ಪೀಳಿಗೆ, ಪಾರ್ತಿಸುಬ್ಬನ ಪೀಳಿಗೆಯವರೇ ಇವರೆಲ್ಲ ಪಾರ್ತಿಸುಬ್ಬನ ವಂಶಜರು. ಅವರಿಗೆ ಆ ಒಂದು ಅಭಿಮಾನ ಉಂಟು, ನಾವು ಪಾರ್ತಿಸುಬ್ಬನ ವಂಶದವರು ಅಂದರೆ. ಯಾಕೆಂದರೆ ಯಕ್ಷಗಾನ, ಈಗ ಅವರೇ ಹೇಳಿದ ಹಾಗೆ, ಗೊಂಬೆಯಾಟ ಕುಣಿಸಲಿಕ್ಕೆ ಯಕ್ಷಗಾನದ ಎಲ್ಲ ಪ್ರಕಾರಗಳು ಗೊತ್ತಿರಬೇಕು. ಯಕ್ಷಗಾನ ಕಲಾವಿದನಿಗೆ ಯಕ್ಷಗಾನ ಮಾತ್ರ ಸಾಕು. ಗೊಂಬೆಯಾಟ ಕುಣಿಸುವವನಿಗೆ ಯಕ್ಷಗಾನವೂ ಗೊತ್ತಿರಬೇಕು. ಈ ಸೂತ್ರ ಹಿಡಿದು ಕುಣಿಸುವಂತಹ ಒಂದು ಅದನ್ನು ಕೂಡ ಕರಗತ ಮಾಡಿಕೊಳ್ಳಬೇಕು. ಅಂತಹ ಒಂದು ವಿಶೇಷತೆ ಉಂಟು. ಈಗ ಇವರು ತರಬೇತಿ ಕೊಡುವಂತಹ ಮಕ್ಕಳಂದರೆ ಯುವಕರಾಗಿದ್ದಾರೆ. ಈಗ ಯುವಕರು ಇದ್ದಾರೆ, ಮಕ್ಕಳು ಇದ್ದಾರೆ. ಅವರು ಇವರ ಜೊತೆ ಗೊಂಬೆಯಾಟ ಕುಣಿಸಲಿಕ್ಕೆ ಬರ್ತಾರೆ, ಕೆಲವು ಕಡೆಗಳಿಗೆಲ್ಲ ಬರ್ತಾರೆ. ಮತ್ತು ಗೊಂಬೆಯಾಟ ಅಂದರೆ ಗೊಂಬೆಗಳು ಬೇಕು ಅವರಿಗೆ ಸ್ವತಂತ್ರವಾಗಿ ಕುಣಿಸಲಿಕ್ಕೆ ಗೊಂಬೆಗಳು ಬೇಕು. ಗೊಂಬೆಗಳನ್ನು ಮಾಡುವ ವಿಧಾನ ಗೊತ್ತಿರಬೇಕು. ಅದೆಲ್ಲ ಅವರಿಗೆ ಅಷ್ಟು ಬರಲಿಕ್ಕಿಲ್ಲ. ಅಂಥ ಒಂದು ಕಲೆ ಅಷ್ಟು ಬೇಗ ಬರಲಿಕ್ಕಿಲ್ಲ. ಅದು ಅಂದರೆ ಇವರಿಗೆ ಉಂಟು. ಇವರು ಚಿಕ್ಕದಿರುವಾಗಲೇ ಇವರೊಬ್ಬರು ಆರ್ಟಿಸ್ಟು, ಕಲಾವಿದರು. ಆದ ಕಾರಣ ಕೆತ್ತನೆ ಕೆಲಸ ಮತ್ತು ಇತರ ಕೆಲಸಗಳು, ಕಲೆಗೆ ಸಂಬಂಧಿಸಿದ ಇತರ ಕೆಲಸಗಳು ಇವರಿಗೆ ಗೊತ್ತುಂಟು. ಆದ ಕಾರಣ ಇವರಿಗೆ ಅದು ಸ್ವಲ್ಪ ಸುಲಭ ಆಗ್ತದೆ ಅಂತ ಅಷ್ಟೇ. ಈಗ ನಾವು ಸುಮಾರು ಜನರಿಗೆ ಕಲಿಸಿ ಪ್ರಯೋಜನ ಇಲ್ಲ, ಅವರಿಗೆ ಅದನ್ನು ಪ್ರದರ್ಶಿಸುವಂಥ ಒಂದು ಅವಕಾಶ ಕೊಡಬೇಕಲ್ಲ. ಅಂಥ ಒಂದು ಅವಕಾಶ ಇಲ್ಲ. ಮತ್ತು ಈ ಒಂದು ಪ್ರಾಚೀನ ಕಲೆಯನ್ನು ಉಳಿಸುವಂಥ ಒಂದು ಯೋಜನೆ ಇವರದು, ಅದು ನಾಶ ಆಗಬಾರ್ದು ಅಂತ. ಯಾಕಂದರೆ ಒಮ್ಮೆ ಇವರ ಗೊಂಬೆಯಾಟ ನೋಡಿದವರು ಮತ್ತು ಅದಕ್ಕೆ ಖಂಡಿತ ಸಪೋರ್ಟ್ ಮಾಡ್ತಾರೆ. ಅಷ್ಟು ಕೂಡ ಚೆನ್ನಾಗಿ ಅದು ಪ್ರದರ್ಶನ ಆಗ್ತದೆ. ಈಗಾಗಲೇ ಹೇಳಿದರು, ಇನ್ಫೋಸಿಸ್ನ ಬಗ್ಗೆ ಹೇಳಿದರು. ಮತ್ತು ಬೇರೆ ಬೇರೆ ಸಂಸ್ಥೆಗಳು ಕೂಡ ಇವರನ್ನು ಕರೆದು ಗೊಂಬೆಯಾಟ ಮಾಡ್ತಾ ಉಂಟು. ಮತ್ತು 1000 ಗೊಂಬೆಗಳ ಒಂದು ಮ್ಯೂಸಿಯಂ, ಅದು ಇಡೀ ನಮ್ಮ ವಿಶ್ವದಲ್ಲೇ ಇಲ್ಲ, ಅಂಥ ಒಂದು ಪ್ರಾಜೆಕ್ಟ್ ಇಲ್ಲ. ಈಗಾಗಲೇ ತುಂಬ ಗೊಂಬೆಗಳಾಗಿದೆ ಅಲ್ವಾ? ಎಷ್ಟು 200 ಗೊಂಬೆಗಳನ್ನು ಅವರು ಮಾಡಿದ್ದಾರೆ. ಅದೇ ಬೊಂಬೆ ಮನೆ ಅಂದರೆ ಈ ಚಂದ್ರಗಿರಿ ನದಿ ಉಂಟಲ್ಲ, ಕಾಸರಗೋಡು ಟೌನ್ ಹತ್ತಿರ ಚಂದ್ರಗಿರಿ ನದಿ ಹರಿಯುತ್ತದೆ. ಅಲ್ಲಿ ಪಿಲಿಕುಂಜೆ ಎನ್ನುವಂಥ ಒಂದು ಗ್ರಾಮ ಉಂಟು. ಆ ಪಿಲಿಕುಂಜೆಯಲ್ಲಿ ಇವರ ಮನೆ ಇರುವುದು. ಅದು ಬೊಂಬೆ ಮನೆ, ಅದಕ್ಕೆ ಹೆಸರು ಯಕ್ಷಪುತ್ತಳಿ ಬೊಂಬೆ ಮನೆ ಅಂತ. ಅಲ್ಲಿ ಆ ಮನೆಯಲ್ಲಿ ಇವರ ಒಂದು ಸೈಡ್ನಲ್ಲಿ ಇವರ ವಾಸಸ್ಥಳ, ಮತ್ತು ಬಾಕಿಯೆಲ್ಲ ಕಲೆಗೆ ಬೇಕಾದಂತಹ ಕಟ್ಟಡಗಳು, ಅಂದರೆ ಆಡಿಟೋರಿಯಂ ಉಂಟು, ಮ್ಯೂಸಿಯಂ ಉಂಟು, ಮತ್ತು ಈ ಗೊಂಬೆಗಳನ್ನು ತಯಾರಿಸುವಂತಹ ಒಂದು ಸಣ್ಣ ಕೈಗಾರಿಕಾ ಪ್ರಾಂಗಣ ಉಂಟು. ಹೀಗೆ ಅದೆಲ್ಲ ಇರುವಂಥ ಒಂದು ಸಮುಚ್ಚಯ, ಅದು ಗೊಂಬೆ ಮನೆ, ಯಕ್ಷಪುತ್ತಳಿ ಬೊಂಬೆ ಮನೆ. ದೇಶ ವಿದೇಶಗಳ ಪ್ರವಾಸಿಗಳು ನಿತ್ಯವೂ ಬರ್ತಾರೆ. ಇವರಿಗೆ ಅಂದರೆ ಪುರುಸೋತಿಲ್ಲ. ಇವರಿಗೊಂದು ಪ್ರಿಂಟಿಂಗ್ ಪ್ರೆಸ್ಸು ಕೂಡ ಉಂಟು. ಇದನ್ನೆಲ್ಲ ಹೊಂದಿಸಿಕೊಂಡು ಅವರು ಇದು ಮಾಡ್ತಾ ಇದ್ದಾರೆ. ಅಂದರೆ ಒಂದು ಆದಾಯ ಬರೋದು ಪ್ರೆಸ್ಸಿನಲ್ಲಿ, ಇದರಲ್ಲಿ ನಾವೆಲ್ಲ ಇವರು ಕಳ್ಕೊಳ್ಳುವುದಷ್ಟೇ. ಆದ ಕಾರಣ ಅದು ಗೊಂಬೆಯಾಟ ಅವರು ಮಾಡಬೇಕಾದರೆ ಒಂದು ಆದಾಯ ಬೇಕು. ಆದಾಯ ಈ ಪ್ರೆಸ್ಸಿನಿಂದ ಬರ್ತದೆ ಎನ್ನುವಂಥದ್ದು ಅವರ ಒಂದು ಉದ್ದೇಶ ಮತ್ತು ನಂಬಿಕೆ ಮತ. ಆದ ಕಾರಣ ದೇಶ ವಿದೇಶಗಳೆಲ್ಲ ಪ್ರವಾಸಿಗರು ಬರ್ತಾರೆ ಅಲ್ಲಿಗೆ. ಅಂದರೆ ಇವರದ್ದೆಲ್ಲ ಯೂಟ್ಯೂಬಿನಲ್ಲಿ ಉಂಟು, ಮತ್ತು ಎಲ್ಲ ಇದರಲ್ಲಿ ಉಂಟು, ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತದೆ ಇವರದೆಲ್ಲ. ಆದ ಕಾರಣ ಎಲ್ಲರೂ ಬರ್ತಾರೆ, ಸಂಶೋಧನೆ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ. ಜೊತೆಗೆ ನೀವು ಹೇಳಿದಾಗ ಯಕ್ಷಗಾನ ಮತ್ತು ಕಥಕ್ಕಳಿಯನ್ನು ಕೂಡ ಅವರು ಅಭ್ಯಾಸ ಮಾಡ್ತಾರೆ. ಅಂದರೆ ಎರಡೂ ಕೂಡ ಒಂದು ಕಲಾ ಪ್ರಕಾರಗಳು, ಬಹಳ ಒಂದು ರಾಷ್ಟ್ರೀಯವಾದಂಥ ಒಂದು ಕಲೆ ಅದು. ಅದನ್ನು ಕೂಡ ಅವರು ಅಭ್ಯಾಸ ಮಾಡ್ತಾರೆ. ಆದ ಕಾರಣ ಈ ಗಣ್ಯರ ಕಡೆಗೆ ಗೊಂಬೆ ನಡಿಗೆ ಇದು ಕೂಡ ಇವರ ಒಂದು ವಿನೂತನವಾದಂತಹ ಪರಿಕಲ್ಪನೆ. ಅದು ಯಾಕೆಂದರೆ ಈಗ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುವಾಗ ಅಲ್ಲಿ ಗಣ್ಯ ವ್ಯಕ್ತಿಗಳು ಬರುವುದಿಲ್ಲ, ಕೆಲವೇ ಜನರು ಬರ್ತಾರಷ್ಟೇ. ಆಗ ಅವರಿಗೆ ನೋಡುವ ಅವಕಾಶ ಇರುವುದಿಲ್ಲ. ಸಾರ್ವಜನಿಕರೆಲ್ಲ ನೋಡ್ತಾರೆ, ಆದರೆ ಗಣ್ಯ ವ್ಯಕ್ತಿಗಳು, ಹೆಗಡೆಯವರಂಥವರೆಲ್ಲ ಬಂದು ಈಗ ಒಂದು ಪ್ರದರ್ಶನಕ್ಕೆ ಅಲ್ಲಿ ಕೂತ್ಕೊಳ್ಳಿಗಿಲ್ಲ. ಆದ ಕಾರಣ ಅಂಥವರಲ್ಲಿಗೆ ಹೋಗಿ ಅವರಿಗೆ ಅದನ್ನು ತೋರಿಸುವಂಥ ಒಂದು ವಿನೂತನವಾದಂಥ ಪರಿಕಲ್ಪನೆ ಇದು. ಆ ಮೂಲಕ ಅವರ ಪ್ರೋತ್ಸಾಹವನ್ನು ಬಯಸುವಂಥದ್ದು. ಅದು ಬೇರೆ ಬೇರೆ ವಿಧದಲ್ಲಿ, ಆರ್ಥಿಕವಾಗಿಯೂ ಇರಬಹುದು ಅಥವಾ ಸಾಮಾಜಿಕವಾಗಿ ಇರಬಹುದು. ಅವರ ಒಂದು ಪ್ರೋತ್ಸಾಹವನ್ನು ಬಯಸುವಂಥ ಒಂದು ಯೋಜನೆ ಇದು.
ಅಂತಹ ಯೋಜನೆ ಈಗ ನಾಡದು ಧರ್ಮಸ್ಥಳದಲ್ಲಿ ಬಿಡುಗಡೆ ಆಗ್ತದೆ. ಮತ್ತು ಅದು ಬೇರೆ ಬೇರೆ ಗಣ್ಯರ ಕಡೆಗೆ, ಸ್ವಾಮೀಜಿಗಳ ಕಡೆಗೆ ಹೀಗೆಲ್ಲ ಹೋಗಿ ಕುಣಿಸುವಂತಹ ಒಂದು ಯೋಜನೆ ಅವರ ಹತ್ರ ಉಂಟು. ಶಾಲೆಗಳಲ್ಲಿ ಮಾಡಿದ್ದಾರೆ, ತುಂಬ ಶಾಲೆಗಳಲ್ಲಿ ಮಾಡಿದ್ದಾರೆ. ಹೌದು, ಶಾಲೆಗಳತ್ತ ಗೊಂಬೆಗಳ ಚಿತ್ತ ಎನ್ನುವ ಒಂದು ಪ್ರಾಜೆಕ್ಟ್ ಉಂಟು. ಮತ್ತು ಚಿಣ್ಣರಂಗಳಕ್ಕೆ ಪುತ್ಥಳಿ ಯಾತ್ರೆ ಅಂತ 2 ಪ್ರೋಗ್ರಾಮ್. ಇದು ಮಕ್ಕಳನ್ನು ಕೇಂದ್ರೀಕರಿಸಿ ಮಾಡಿರುವಂಥ ಸಾವಿರಾರು ವಿದ್ಯಾರ್ಥಿಗಳು ಇದನ್ನು ನೋಡಿ ಆನಂದಿಸಿದ್ದಾರೆ. ಹೌದಾ? ಹಾಂ, ಸರಿ, ಹಾಂ. ಹಾಗೆ ಈಗ ಜಗದೀಶ್ ಕೂಡ್ಲು ಇದ್ದಾರೆ ಇಲ್ಲಿ, ಗೊಂಬೆಯಾಟ ಕಲಾ ಸಂಘದ ಒಂದು ಸ್ಫೂರ್ತಿಯ ಅವರು ಈ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಭರದ್ವಾಜ್ ಅವರು ಹೊಸದುರ್ಗ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದವರು. ಅಲ್ಲಿ ಕನ್ನಡ ಸಮ್ಮೇಳನವನ್ನು ಸಂಘಟಿಸಿ ಕರ್ನಾಟಕದ ಮಂತ್ರಿ ಮಹೋದಯರನ್ನು, ಗಣ್ಯ ವ್ಯಕ್ತಿಗಳನ್ನೆಲ್ಲ ಹೊಸದುರ್ಗಕ್ಕೆ ಬರುವಂತೆ ಮಾಡಿದವರು. ಸಕ್ರಿಯವಾದಂಥ ಒಬ್ಬ ಸಂಘಟಕ ಅಂತ ಹೇಳ್ಬೋದು. ಮತ್ತು ಈ ಗೊಂಬೆಯಾಟದ ಒಬ್ಬ ಪ್ರಧಾನ ಪ್ರೋತ್ಸಾಹ ಅಥವಾ ಪೋಷಕ ಅಂತಲೂ ಕೂಡ ಹೇಳ್ಬೋದು. ಅವರೀಗ ಕೆಲವು ಮಾತುಗಳೊಂದಿಗೆ ನಿಮ್ಮ ಮುಂದೆ. ನಮಸ್ಕಾರ. ಪ್ರಪ್ರಥಮವಾಗಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘ ರಿಜಿಸ್ಟರ್ ಕಾಸರಗೋಡು ರಮೇಶ್ KV ಅವರ ಇಡೀ, ಸತ್ಯವಾಗಿ ಹೇಳುವುದಿದ್ರೆ ಅವರ ಇಡೀ ಜೀವನವನ್ನೇ ಈ ಬೊಂಬೆಯಾಟಕ್ಕೆ ಮುಡಿಪಿಟ್ಟು ನಮ್ಮ ಕಾಸರಗೋಡು ಹಾಗೂ ಕರಾವಳಿ ಕರ್ನಾಟಕಕ್ಕೆ ಹೆಮ್ಮೆಯ ಒಂದು ಕಲೆಯ ಒಂದು ಪುತ್ರ ಅಂತ ಹೇಳ್ಬೋದು. ಈ ಬೊಂಬೆಯಾಟಕ್ಕೆ ಈಗ ಸಾಧಾರಣ ಕರ್ನಾಟಕದಲ್ಲಿ ಯಾರ ಹೆಸರು ಕೇಳುವುದಿಲ್ಲ, ಆದರೆ KV ರಮೇಶ್ ಅವರು ಇದನ್ನು ಎತ್ತಿ ಬೆಳೆಸಿದ ಅಗ್ರಗಣ್ಯ ವ್ಯಕ್ತಿ. ಬೊಂಬೆಯಾಟ ಅಂತ ಹೇಳಿದರೆ KV ರಮೇಶ್ ಹಾಗೂ ಅವರ ಸಂಘ. ಕಾಸರಗೋಡಿನಲ್ಲಿ ಅವರ ಮನೆ ಅಂತ ಹೇಳಿದರೆ ಬೊಂಬೆಯಾಟ. ಈಗಾಗಲೇ ರಾಧಾಕೃಷ್ಣ ಉಳ್ಳೆತಡ್ಕ ಹೇಳಿದರು, ಬೊಂಬೆಯಾಟ ಕಾಸರಗೋಡು, ಇದು ರಮೇಶ್ KV. ಅವರ ರಾತ್ರಿ 12 ಗಂಟೆಗೆ ಹೋದರೂ ಕೂಡ ಬೊಂಬೆಯನ್ನು ಕೆತ್ತಾ ಕೂತ್ಕೊಳ್ತಾರೆ. ನಾನು ಎಷ್ಟೋ ಸಲ ಅವರೊಂದಿಗೆ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರೊಟ್ಟಿಗೆ ಸಹಕಾರ ನೀಡ್ತಾ ಇರುವ ವ್ಯಕ್ತಿ. ಮಧ್ಯರಾತ್ರಿ 12 ಗಂಟೆಗೆ ಹೋದರೂ ಅವರು ಬೊಂಬೆಯ ಕೆಲಸ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಉದಯ ಕಾಲದಲ್ಲಿ 3 ಗಂಟೆಗೆ ಹೋದರೂ ಬೊಂಬೆಯ ಕೆಲಸ. ಅಂತೂ ಬೊಂಬೆಯ ಆಟವನ್ನು ಬೆಳೆಸಲಿಕ್ಕೆ ಇಡೀ ನಮ್ಮ ರಾಜ್ಯಕ್ಕೆ ಅಭಿಮಾನ ಕೊಟ್ಟಂಥ ಒಂದು ವ್ಯಕ್ತಿ KV ರಮೇಶ್. ಅವರ ಈ ಗಣ್ಯರ ಕಡೆಗೆ ಬೊಂಬೆಯ ನಡಿಗೆ, ಇದು ಅತ್ಯುನ್ನತ ಕಾರ್ಯಕ್ರಮ. ಪ್ರಪ್ರಥಮ ಕಾರ್ಯಕ್ರಮವನ್ನು ರಾಜರ್ಷಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಆ ಕಲಾ ಸಾಹಿತ್ಯ ಪೋಷಕರ ಕೈಯಲ್ಲೇ ನಾಡಿಸಬೇಕು ಅಂತ ಹೇಳುವಂಥ ಒಂದು ಸದುದ್ದೇಶದಲ್ಲಿ ಧರ್ಮಸ್ಥಳದಲ್ಲಿ ಫೆಬ್ರವರಿ 2ನೇ ತಾರೀಕಿಗೆ ಅವರು ಸಾಯಂಕಾಲ ಸಂಜೆ 6 ಗಂಟೆಗೆ ಶ್ರೀ ರಾಜರ್ಷಿ ವೀರೇಂದ್ರ ಹೆಗಡೆ ಅವರ ಕೈಯಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಆ ನಂತರ ಅವರು ಆ ಕಾರ್ಯಕ್ರಮವನ್ನು ವಿವಿಧ ಕಡೆಯಲ್ಲಿ ಅದನ್ನು ನಡೆಸಿಕೊಡುವ ಉದ್ದೇಶ ಅವರಿಗೆ ಹಮ್ಮಿಕೊಂಡಿದೆ. ನಾವು ಬೇರೆ ಬೇರೆ ಸಂಘಟನೆಯಿಂದ ಬಂದಂಥ ಎಲ್ಲ ಗಣ್ಯರು ಈ ವೇದಿಕೆಯಲ್ಲಿದ್ದೇವೆ. ಅವರಿಗೆ ಅವರ ಒಂದು ಕಲೆಗೆ, ಸಾಹಿತ್ಯಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳೋ ಸದುದ್ದೇಶದಲ್ಲಿ ಇವತ್ತು ಈ ಪತ್ರಿಕಾ ಸಮ್ಮೇಳನವನ್ನು ಅವರು ಕರೆದಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ನೀವು ಪ್ರಚಾರ ಕೊಟ್ಟರೆ ಅವರ ಕಲೆಗೊಂದು ಅದ್ಭುತವಾದಂತಹ ಸಹಕಾರ ಸಿಗ್ತದೆ. ಕರ್ನಾಟಕ ಸರ್ಕಾರ ಆಗಲಿ, ಕೇರಳ ಸರ್ಕಾರವು ಕೂಡ ಅವರಿಗೆ ಅದರ ಮಾನ್ಯತೆ ನೀಡಿದೆ. ಕರ್ನಾಟಕ ಸರ್ಕಾರ ನಿಜವಾಗಿಯೂ ಎಷ್ಟೋ ಗಣ್ಯರು, ಮಂತ್ರಿವರ್ಯರು ಅವರ ಬೊಂಬೆಯಾಟದ ಒಂದು ಪ್ರದರ್ಶನವನ್ನು ನೋಡಿದ್ದಾರೆ. ಕೆಲವರಲ್ಲಿ ಅದನ್ನು ಹೋಗಿ ಪ್ರಾತ್ಯಕ್ಷಿಕವಾಗಿ ಅವರ ಬೊಂಬೆಯಾಟದ ಒಂದು ಕೇಂದ್ರವನ್ನು ವೀಕ್ಷಿಸಿದ್ದಾರೆ ಕೂಡ. ಹಾಗಾಗಿ ಈ ಒಂದು ಒಳ್ಳೆಯ ಕೆಲಸಕ್ಕೆ ಅವರು ಕೈ ಹಾಕಿದ್ದು ಪತ್ರಕರ್ತರ ಸಂಘ ಒಂದು ಒಳ್ಳೆಯ ರೀತಿ ಅವರಿಗೆ ಸಪೋರ್ಟ್ ಮಾಡಬೇಕು. ಕರ್ನಾಟಕದಲ್ಲಿ ಹಾಗೂ ನಮ್ಮ ಭಾರತದಾದ್ಯಂತ ಅವರು ವಿದೇಶಗಳಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿ ವಿವಿಧ ಕನ್ನಡ ಸಮ್ಮೇಳನಗಳಾಗಲಿ, ಸಾಂಸ್ಕೃತಿಕ ಸಮ್ಮೇಳನಗಳಲ್ಲಿ ಇದನ್ನು ಪ್ರದರ್ಶನ ಮಾಡಿದಂಥ ಏಕೈಕ ವ್ಯಕ್ತಿ. ಅವರಿಗೆ ಯಾವ ಪ್ರಶಸ್ತಿಯೂ ಕೂಡ ಸಾಲದು. ಇವನ್ ರಾಜ್ಯೋತ್ಸವ ಆಗಲಿ, ಅದರ ಮೇಲಿನ ಯಾವುದೇ ಆ ಒಂದು ಪ್ರಶಸ್ತಿಗೆ ಭಾಜಕರಾದಂಥ ವ್ಯಕ್ತಿ KV ರಮೇಶ್. ಅವರಿಗೆ ನಮ್ಮ ಪತ್ರಕರ್ತರು, ಕರ್ನಾಟಕ ಸರ್ಕಾರದಿಂದ ಏನಾದರೂ ಸಹಾಯ ಸಿಗುವ ರೀತಿಯು, ಸಂಘ ಸಂಸ್ಥೆಗಳು ಪೋಷಣೆ ಮಾಡುವ ರೀತಿಯು ನಿಮ್ಮ ಬೆಂಬಲ ನೀಡಬೇಕು. ನಾವು ಯಾವತ್ತೂ ಅವರಿಗೆ, ಅವರ ಕಲೆಗೆ, ಸಾಹಿತ್ಯಕ್ಕೆ ಅವರ ಪ್ರೋತ್ಸಾಹ ಮಾಡುವಂಥ ಒಂದು ಸಂಘಟನೆಗಳು, ಕಾಸರಗೋಡಿನ ಎಲ್ಲ ಸಂಘಟನೆಗಳು ಇಲ್ಲಿದ್ದೇವೆ. ವಿವಿಧ ಮುಖಂಡರು, ರಾಧಾಕೃಷ್ಣ ಉಳ್ಳೆದಡ್ಕ ಒಂದು ಈಗಿರುವ ಸಾಹಿತ್ಯ ಇದರಲ್ಲಿ ಅವರ ಅತ್ಯುನ್ನತ ವ್ಯಕ್ತಿ. ಕಯ್ಯಾರ ಕಿಂಜಣ್ಣರ ನಂತರ ರಾಧಾಕೃಷ್ಣ ಉಳ್ಳೆದಡ್ಕ ಅಂತ ಹೇಳಿ ನಮಗೆ ಒಂದು ಅಭಿಮಾನ ಇದೆ. ಹಾಗೆ ಜಗದೀಶ್ ಕೂಡ್ಲು
ಜಗದೀಶ್ ಕೂಡ್ಲು ಕೂಡ ರಾತ್ರಿ ಹಗಲು ಇವರೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಶಿವರಾಮ ಕಾಸರಗೋಡು ಕರಾವಳಿ ಸಂಸ್ಕೃತಿ ಪ್ರತಿಷ್ಠಾನದ ಒಂದು ವ್ಯಕ್ತಿ, ಸುಮಾರು 10-40 ವರ್ಷಗಳಿಂದ ಕನ್ನಡ ಸೇವೆ ಮಾಡ್ತಾ ಇದ್ದಾರೆ. ಆದ ಕಾರಣ ಈ ಒಂದು ಗಣ್ಯರ ಕಡೆಗೆ ಬೊಂಬೆ ನಡಿಗೆ ಅತ್ಯುದ್ದದ ಕಾರ್ಯಕ್ರಮವು ನೀವೆಲ್ಲರೂ ಹೆಚ್ಚಿನ ಪ್ರಚಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಆತ್ಮೀಯ ಪತ್ರಕರ್ತ ಬಂಧುಗಳೇ, ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘ ಈಗಾಗಲೇ ಹೇಳಿದ ಹಾಗೆ ಅನೇಕ ಕಾರ್ಯಕ್ರಮವನ್ನು ದೇಶದಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವಿದೇಶಗಳಲ್ಲಿ ಹೇಳಿದರೆ ಪ್ರಾರಂಭದಲ್ಲಿ ಪಾಕಿಸ್ತಾನದ ಲಾಹೋರು ಸೇರಿದ ಹಾಗೆ ಪ್ರಾಗ್, ಹಾಗೆ ಚೈನಾ, ದುಬೈ, ಪ್ಯಾರಿಸ್ ಹೀಗೆ ಮೊದಲಾದ ಸ್ಥಳಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ಪ್ರಚಾರ ಪಡೆದಂತಹ ಭಾರತದ ಹೆಮ್ಮೆಯ ಸಂಸ್ಥೆ ಎಂದು ಹೇಳಬಹುದು. ಹಾಗೆಯೇ ಇನ್ನಿತರ ಅನೇಕ ಅಂತಾರಾಷ್ಟ್ರೀಯ ಬೊಂಬೆಯಾಟ ಸಂಘದಲ್ಲಿ ನಾನು ಕೂಡ ಅವರ ಜೊತೆ ಭಾಗವಹಿಸಿದ್ದೇನೆ. ಅಲ್ಲೆಲ್ಲ ಇತರ ದೇಶಗಳ ಬೊಂಬೆಯಾಟವನ್ನು ನಾವು ನೋಡಿದಾಗ ನಮ್ಮ ಈ ಯಕ್ಷಗಾನ ಬೊಂಬೆಯಾಟ ಅತ್ಯಂತ ಅದ್ಭುತ ಎಂಬುದು ಅಲ್ಲಿನ ಎಲ್ಲ ಆ ಬೊಂಬೆಯಾಟ ತಂಡಗಳಲ್ಲಿ ಭಾಗವಹಿಸಿದವರೆಲ್ಲ ಬೊಂಬೆಯಾಟ ಕಳೆದ ಬಳಿಕ ವೇದಿಕೆಯ ಒಳಗೆ ಬಂದು ಈ ಬೊಂಬೆಗಳನ್ನು ಅತ್ಯಂತ ಕುತೂಹಲದಿಂದ ವೀಕ್ಷಿಸುವಾಗ ನಮಗೆ ಆ ವಿಷಯ ಮನದಟ್ಟ ಆಗ್ತದೆ. ಯಾಕೆ ಹೇಳಿದ್ರೆ ಇತರ ಬೊಂಬೆಗಳಿಗೆಲ್ಲ ಒಂದು ನಿರ್ಜೀವ ಬೊಂಬೆಗಳಾದರೆ ನಮ್ಮ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘದ ಬೊಂಬೆಗಳು ಅಂತಾರಾಷ್ಟ್ರೀಯ ಬೊಂಬೆಯಾಟ ಉತ್ಸವದಲ್ಲಿ ಭಾಗವಹಿಸಿದ ಮೇಲೆ ಎಷ್ಟೋ ಜನ ವಿದೇಶಿ ಕಲಾವಿದರು ಓಡಿ ಬಂದು ಇದರ ಜೀವಸತ್ವವನ್ನು ಕಂಡು ಒಳಗೆ ಬಂದು ಅದನ್ನು ಮುದ್ದಾಡಿಸುವಂಥ ರೀತಿಯನ್ನು ನೋಡಿದಾಗಲೇ ನಮಗೆ ಅರ್ಥ ಆಗ್ತದೆ. ಹಾಗೆ ಅಂತ ಅನೇಕ ಕಾರ್ಯಕ್ರಮಗಳಲ್ಲಿ ವಿದೇಶಿಯರಿಂದಲೂ ಕೂಡ ಮೆಚ್ಚುಗೆಯನ್ನು ಪಡೆದಂಥ ಸಂಸ್ಥೆ. ಹಾಗೆಯೇ ಈ ಬೊಂಬೆ ಮನೆಗೆ ದೇಶದ ಗಣ್ಯ ವ್ಯಕ್ತಿಗಳಲ್ಲದೆ ವಿದೇಶದ ಅನೇಕರು ಕೂಡ ಒಂದು ತಿಂಗಳಿಗೆ 1-2 ಸಲ ಆದರೂ ವಿದೇಶದವರು ಇಲ್ಲಿ ನಿರಂತರವಾಗಿ ಬರ್ತಾ ಇರ್ತಾರೆ, ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತಾರೆ. ಹಾಗೆ ಆ ಬಗ್ಗೆ ಬಹಳ ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ ಭಾರತದ ಅತ್ಯಂತ ದೊಡ್ಡ ಒಂದು ಹೆಮ್ಮೆಯ ಸಂಸ್ಥೆ. ಈ ಸಂಸ್ಥೆ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ಹಾಗೇನೆ ತಮ್ಮೆಲ್ಲರ ಬೆಂಬಲವನ್ನು ಯಾಚಿಸ್ತಾ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ವಲಯದ ಈ ಕಾರ್ಯಕ್ರಮ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಪತ್ರಕರ್ತರಿಗೆ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ.
Thank you.